ಕುಡಚಿ ಬಾಗಲಕೋಟೆ ರೈಲು ಮಾರ್ಗ ಕಾಮಗಾರಿಗೆ ವೇಗ ನೀಡಿ, ಇಲ್ಲವೇ ಧರಣಿ. ಖಾಜಿ ಎಚ್ಚರಿಕೆ. ಹೌದು, ಕುಡಚಿ ಬಾಗಲಕೋಟೆ ರೈಲು ಮಾರ್ಗದ ಕಾಮಗಾರಿ ನಿಧಾನಗತಿಯಲ್ಲಿ ಸಾಗುತ್ತಿರುವುದನ್ನ ಖಂಡಿಸಿ ಕಾಮಗಾರಿಗೆ ತ್ವರಿತಗತಿ ನೀಡಬೇಕು, ಇಲ್ಲವಾದಲ್ಲಿ ಹುಬ್ಬಳ್ಳಿಯ ರೈಲ್ವೆ ಕಚೇರಿ ಎದುರು ಧರಣಿ ನಡೆಸಲಾಗುವುದು ಅಂತ ರೈಲು ಹೋರಾಟ ಸಮಿತಿ ಅಧ್ಯಕ್ಷ ಕುತುಬುದ್ದೀನ್ ಖಾಜಿ ಅವರು ಎಚ್ಚರಿಕೆ ನೀಡಿದರು. ರಾಯಬಾಗ್ ತಾಲೂಕಿನ ಹಾರೋಗೇರಿ, ಅಲಕನೂರು ಹಾಗೂ ಸುಟ್ಟಟ್ಟಿ ಗ್ರಾಮಗಳಲ್ಲಿ ನಡೆಯುತ್ತಿರುವ ರೈಲು ಮಾರ್ಗದ ಕಾಮಗಾರಿಯನ್ನು ವೀಕ್ಷಿಸಿದ ಅವರು ಲೋಕಾಪುರದಿಂದ ಕುಡ್ಚಿಯವರೆಗೆ ಸುಮಾರು 58 ಕಿಲೋಮೀಟರ್ ರೈಲು ಮಾರ್ಗದ ಕಾಮಗಾರಿ ಇನ್ನು ಪೂರ್ಣಗೊಳ್ಳಬೇಕಿದೆ. ಹಾರೋಗೇರಿ ಕುಡಚಿ ಭಾಗದ ಜನರು ಹೆಚ್ಚಿನ ಸಂಖ್ಯೆಯಲ್ಲಿ ಸೇರಿ ಹೋರಾಟ ನಡೆಸಿದಾಗ ಮಾತ್ರ ಕಾಮಗಾರಿ ವೇಗ ಪಡೆಯುತ್ತದೆ ಅಂತ ಹೇಳಿದ್ರು. ಕುಡಚಿ ರೈಲು ನಿಲ್ದಾಣದ ಎದುರು ಹಿಂದೆ ಹಗಲು ರಾತ್ರಿ ನಡೆಸಿದ ಪ್ರತಿಭಟನೆಯ ಫಲವಾಗಿ ಸುಟ್ಟಟ್ಟಿ, ಅಲಕನೂರು ಹಾಗೂ ಹಾರೋಗೇರಿ ಭಾಗದಲ್ಲೇ ಕಾಮಗಾರಿ ಪುನರಾರಂಭಗೊಂಡಿರುವುದು ಸ್ವಲ್ಪ ಸಮಾಧಾನ ತಂದಿದೆ. ಆದ್ರೆ ಇದೇ ನಿಧಾನಗತಿಯಲ್ಲಿ ಕಾಮಗಾರಿ ಮುಂದುವರೆದ್ರೆ ಇನ್ನೂ ಹಲವು ವರ್ಷಗಳು ಬೇಕಾಗಬಹುದು ಅಂತ ಆತಂಕ ವ್ಯಕ್ತಪಡಿಸಿದ್ರು. 2010ರಲ್ಲಿ ಆರಂಭವಾದ ಕಾಮಗಾರಿ 2017ರಲ್ಲೇ ಪೂರ್ಣಗೊಳ್ಳಬೇಕಾಗಿತ್ತು. ಆದರೆ ಹಲವು ವರ್ಷಗಳ ವಿಳಂಬದಿಂದ ಯೋಜನೆಗೆ ಹೆಚ್ಚುವರಿ ಆರ್ಥಿಕ ಹೊರೆ ಬೀಳುವ ಸಾಧ್ಯತೆ ಇದೆ. ಆದ್ದರಿಂದ ಕಾಮಗಾರಿಗೆ ವೇಗ ನೀಡಿ ಶೀಘ್ರ ಪೂರ್ಣಗೊಳಿಸಬೇಕು, ಇಲ್ಲವಾದ್ರೆ ಹುಬ್ಬಳ್ಳಿಯ ಕಚೇರಿ ಎದುರು ಧರಣಿ ನಡೆಸುವುದು ಅನಿವಾರ್ಯವಾಗಲಿದೆ ಅಂತ ಖಾಜಿಯವರು ತಿಳಿಸಿದರು. ರೈತ ಸಂಘದ ಮುಖಂಡ ಸುಭಾಷ್ ಶಿರ್ಬೂರು ಮಾತನಾಡಿ, ಕುಡಚಿ ರೈಲು ನಿಲ್ದಾಣದಲ್ಲಿ 9 ದಿನ ಹಗಲು ರಾತ್ರಿ ನಡೆಸಿದ ಹೋರಾಟದ ಪರಿಣಾಮ ಕಾಮಗಾರಿ ಪುನಃ ಆರಂಭವಾಗಿದೆ. ಕಾಮಗಾರಿಯನ್ನು ತುಂಡು ಗುತ್ತಿಗೆ ನೀಡುವ ಮೂಲಕ ತ್ವರಿತವಾಗಿ ಪೂರ್ಣಗೊಳಿಸದಿದ್ರೆ ಮತ್ತೆ ಹೋರಾಟ ಮುಂದುವರಿಸಲಾಗುವುದು ಅಂತ ಎಚ್ಚರಿಸಿದ್ರು. ಈ ಸಂದರ್ಭದಲ್ಲಿ ಗಣಪತರಾವ್ ಹಜಾರೆ, ಬಸವರಾಜ್ ತೆಗ್ಗಿ, ಡಾಕ್ಟರ್ ರವಿ ಜಮಖಂಡಿ, ಮೈನುದ್ದೀನ್ ಖಾಜಿ, ನೀಲಕಂಠ ನಾಥಾರ್, ಅಮೀನ್ ವಾಟೆ, ಸಂಜೀವ್ ಬ್ಯಾಕುಡೆ, ಸಾಕಿಬ್ ಬಾಳೆಗಾರ್, ಎಜಾಜ್ ಬಿಚ್ಚು, ಸಯೀದ್ ಅಹಮದ್ ದೇಸಾಯಿ, ನಾಸೀರ್ ಲಕ್ಸರಿ, ಅನವರ್ ಚಮನ್ ಶೇಖ್, ನಿಸಾರ್ ವಾಟೆ, ಹಬೀಬ್ ವಾಟೆ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು. ವರದಿ ಬಸುಮಾಳಿ ಚಿಕ್ಕೋಡಿ.